ಕೈಲಾಸಗಿರಿ ಅಂತ ಬಂದಿರಬಹುದು ಅಡ್ಡಿಯ ಸಾರಥಿ. ನೋಡಿದನ ದೇವ ಸಾರಥಿ ಭೂಪತಿ ಕೈಲಾಸಗಿರಿಯ ರಾಜಧಾತ್ರಿ ಪರ್ವತಗಳು ಎಷ್ಟು ಶೋಭಾಯಮಾನವಾಗಿ ಕಾಣುವುದು ನೋಡಿದೆಯ ಸಾರಥಿ. ನೋಡಿದನ ದೇವ ಸಾರಥಿ ಭೂಪತಿ ಸೋಮಯೋಗಕ್ಕೆಂದು ಸಕಲ ಋಷಿ ಮುನಿಗಳು ಸೇರಿ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರಾರಂದ ಪರೀಕ್ಷೆ ಮಾಡಬೇಕೆಂದು ಕಳಿಸಿದಾಗ ಆ ಮೃಗ ಮುನಿಯಾದ ಸದಾಶಿವನ ಕಂಡ ತಾಳುವ ಸಾರಥಿ ನೋಡಿದನ ದೇವ ಸರ್ಪದ ಮರಿಗಳಿಗೆ ಗರುಡ ಪಕ್ಷಿಗಳು ತಮ್ಮ ರೆಕ್ಕೆಗಳಿಂದ ಸೂರ್ಯನ ಕಿರಣವ ಬೀಳದಂತೆ ಸಂರಕ್ಷಣೆ ಮಾಡುವುದು. ಜಲ ಪರಿಚಾರಕನೇ ನೋಡಿ ಸಮುದ್ರದ ಈ ಸಮುದ್ರದ ನೀರಿನಲ್ಲಿ ಹೆಬ್ಬೆರಳ ಮುಳುಗಿಸಿ ನೋಡಿದರೆ ಶಿಲೆಯಾಗಿ ಕಾಣಬಹುದಂತೆ ಸಾರಥಿ. ಜಲ ಸಾರಥಿ ಗೋ ಹತ್ತ ನೋಡು ಆಸೆ ಬಿಟ್ಟರೆ ನೋಡಿದನ ದೇವ ಯಾರಾದರೂ ಕೈಲಾಸಕ್ಕೆ ಬಂದಾರೆಂದು ಶಿವನ ಈ ಬೆಟ್ಟವನ್ನು ಅಡ್ಡಗಟ್ಟಿರಬಲ್ಲಂತೆ. ಜಲ ಸಾರಥಿ ಈ ಬೆಟ್ಟದ ವಿಶೇಷವೇನೆಂದರೆ ಅದೇನು ದೇವ ದುರ್ಗುಣವುಳ್ಳ ಮನುಷ್ಯರು ಈ ಬೆಟ್ಟವನ್ನು ಕಂಡ ಕ್ಷಣ ನಕ್ಕು ನಕ್ಕು ಮುಂದಡಿ ಇಡಲು ಸಾಧ್ಯವಾಗದೆ ಕೈಯಿಂದ ಹಿಂದಕ್ಕೆ ತಿರುಗಿಬಿಡುವಂತೆ. ಹಳೆ ಜಲ ಸಾರಥಿ ಹತ್ತ ನೋಡು ನೋಡಿದನ ದೇವ ರಾವಣಾಸುರನು ತನ್ನ 20 ಗೋಲಗಳಿಂದ ಈ ಪರ್ವತವನ್ನು ಎತ್ತಿ ಶಿವನ ಭಕ್ತರಕ್ಕೆ ಮಾಡಿದ ಗೋಳಾಡಿದ ತಾಳವೇ ಹಳೆ ಸಾರಥಿ ಭೂಪತಿ ಜಲ ಸಾರಥಿ ಭೂಪತಿ ಈ ಶಿವಲಿಂಗದೊಳಗೆ 12 ಜ್ಯೋತಿರ್ಲಿಂಗಗಳ ಅಡಗಿರುವುದನ್ನು ಕೇಳಿದೆಯಾ ಸಾರಥಿ. ಕೇಳಿದನ ದೇವ ಹಾಗಾದ್ರೆ ಚಿತ್ತ ಬಿಟ್ಟು ಕೇಳದಂತರಾಗ ಚೆನ್ನಾಗಿ ಹೇಳ ದೇವ ಸೋಮನಾಥೇಶ್ವರ ಲಿಂಗ, ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗ, ಮಹಾಂಕಾರೇಶ್ವರ ಲಿಂಗ, ಓಂಕಾರೇಶ್ವರ ಲಿಂಗ. ಎಲ್ಲ ಸಾರಥಿ ಭೂಪತಿ ರಾಮೇಶ್ವರ ಲಿಂಗ, ನಾಗೇಶ್ವರ ಲಿಂಗ, ವೈದ್ಯರಾಜೇಶ್ವರ ಲಿಂಗ, ಭೀಮಶಂಕರ ಲಿಂಗ. ಸಾರಥಿ ಚಿತ್ತ ಬಿಟ್ಟು ಕೇಳದಂತರಾಗ ಚೆನ್ನಾಗಿ ಹೇಳ ದೇವ ಕಾಶಿ ವಿಶ್ವನಾಥೇಶ್ವರ ಲಿಂಗ, ತ್ರಯಂಬಕೇಶ್ವರ ಲಿಂಗ, ಭೃಂಗೇಶ್ವರ ಲಿಂಗ, ಭೃಂಗೇಶ್ವರ ಲಿಂಗ. ಹಲೋ ಜಲ ಸಾರಥಿ 12 ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿದವರ ಜೀವನವೇ ಸಾರ್ಥಕ. ಅವರೇ ಪುಣ್ಯವಂತರು, ಅವರೇ ವಾಕ್ಯವಂತರು. ಹಲೋ ಜಲ ಸಾರಥಿ ಭೂಪತಿ ಪರಮಾತ್ಮನು ತನ್ನ ಹೆಸರಿನಿಂದ ಪರಮದೇವನ ಹಳ್ಳಿ ಎಂದು ಸೃಷ್ಟಿಸಿ ಈ ಲಿಂಗದೊಳಗೆ ಎಷ್ಟು ಹತ್ಯವಾಗಿ ಕುಳಿತುಕೊಂಡಿರುವುದು ನೋಡಿದೆಯಾ ಸಾರಥಿ. ನೋಡಿದನ ದೇವ ಜಲ ಸಾರಥಿ ಈ ಶಿವಲಿಂಗವನ್ನು ಭಕ್ತಿಯಿಂದ ಪೂಜಿಸಿದವರಿಗೆ ಬೇಡಿದವರ ಕೊಟ್ಟು ಕಾಪಾಡಬಲ್ಲಂತ ಸಾರಥಿ. ಹೌದೇನ ದೇವ ಸಾರಥಿ ಅದು ಹಾಗಿರಲಿ ಅದೇನ ದೇವ ಅಷ್ಟಮತಿಯಲ್ಲಿ ಕಣ್ಣಮರೆಸಿ ದುರ್ವಾಸ ವಂಜನಸ ಬೃಹಸ್ಪತ ಮುನಿಗಳ ತಪವನ್ನು ಮಾಡಿದ ತಾಣವೆಂಬಿದೆ ನೋಡು. ಅದೇನ ದೇವ ಸಾರಥಿ ಭೂಪತಿ ನಾರದ, ತುಂಬುರ, ನಂದೀಶ್ವರ, ಭೃಂಗೇಶ್ವರಗಳಿಂದ ಸಂಗೀತ ಭಕ್ತಿ ಮಾಧುರ್ಯದಿಂದ ತೋರ್ಪ ಈ ಪರ್ವತದಲ್ಲಿ ಕುಳಿತು ತಪಸ್ಸಿಗೆ ಕುಳಿತು ನಮ್ಮಲ್ಲಿ ತ್ರಿಶೂಲವನ್ನು ಹೊರಬಾಗಿ ಪಡೆದು ಆ ಕಾರ್ತವೀರಾರ್ಜುನನ ಸಂಹಾರಕ್ಕಾಗಿ ಭಕ್ತನಾಗಲು ಹಿಂದೆ ಕುಳಿತು ತಪವನ್ನು ನೋಡಲೇ ಸಾರಥಿ ಪೂಜೆಗೆ ಚಿತ್ತವನ್ನು ಸಾಧಿ ಜಾಗೃತಿ. ನಿಮ್ಮ ಚಂದ್ರಭೂಪತಿ Go!
ब्रह्ममुरारिसुरापितलिङ्गं निर्मलवासितशोभितलिङ्गम् जन्मजगत्कविराजलिङ्गं ಆಹಾ, ಇದೇನು ಆಚಾರ್ಯ, ಈ ಕೈಲಾಸಗಿರಿಯಲ್ಲಿ ಓಂ ನಮ ಶಿವ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನು ಧಾರಾಗಿರಬಹುದು. ಕೇವಲ ಶಿವ ಶಿವ ಎಂಬ ಶಬ್ದದಲ್ಲಿ ಧಾರಾಧರೇನಂತೆ. ಅಂತ ವಿಶ್ವಾಮಿತ್ರನ ತಪವನ್ನು ಕೆಡಿಸಿದಂತ ಮಹಾಮಹಿಮವಂತಳು ನಾನಲ್ಲವೇ? ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ, ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ. ಆಹೋ ಸುಂದರ, ಏಳೇಳು ಮೇಲೇಳು. ಇದು ಏನು ಪರಮಾಶ್ಚರ್ಯವು! ಇಂದಿನ ದಿನವೂ ಈ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಓರ್ವ ಸ್ತ್ರೀಗಳ ಧ್ವನಿ ಕೇಳಿ ಬರುವುದಲ್ಲ. ಯಾರಾಗಿರಬಹುದು? ಅಜನನ ಪತ್ನಿಯಾದ ಶಾರದೆಯೋ, ಇಲ್ಲವೋ ಸೃಜನರ ಪೊರೆಯುವ ಸಾಕ್ಷಾತ್ ಪಾಲಾಕ್ಷನ ಸತಿಯಾದ ಪಾರ್ವತಿಯೋ? ಈ ತಾಯಿಯು ಎಲ್ಲ ಕರುಣ ತೋರಿ ಬಂದಿರುವ ಆಗಿದೆ. ಈ ಸಾಕಿ ನಾರಿಯನ್ನು ಮಾತನಾಡಿಸೋಣ. ಮಾತೃ ಸಮಾನನಾದ ಸ್ತ್ರೀ ಶಿರೋಮಣಿ, ನೀನು ತಾರು ಈ ಪರ್ವತದ ಸಾನ್ನಿಧ್ಯದಲ್ಲಿ ನೀನೊಬ್ಬಳು ಸಂಚರಿಸಲು ಪರಿಯಾನ ಪೇರಮ್ಮ ಸೌಭಾಗ್ಯವತಿ ಪರಮ ಪ್ರಖ್ಯಾತಿ. ಆಹೋ ಸುಂದರ, ಅಮ್ಮಯ್ಯ, ನನ್ನನ್ನು ದಾರಿ ಎಂದು ಕೇಳಿದೆಯಾ? ಹೌದು ಸ್ತ್ರೀಯರೇ. ಸುರಲೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ಪ್ರೇಯಸಿ, ಎನ್ನ ಹೆಸರು ಮೇನಕಾ ಎಂದು ಕರೆಯುವರು. ಓಹೋ, ಇರಬಹುದು ಇರಬಹುದು. ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು.
ನಿನ್ನ ಬಳಿಗೆ ನಾನು ಓಡೋಡಿ ಬಂದಿರುವೆನು. ಆಹೋ ಸುಂದರ, ಸ್ತ್ರೀಗಳೇ, ನೀನು ಧಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಸುಂದರ? ತಿಳಿಸು ನಿನ್ನ ವಿಚಾರ. ಹೇ ಕಮಲಮುಖಿ, ನಾನು ದಾರಂದರೆ ನೀನು ದಾರು, ಮಂಡಲದ ಕೋಟಿ ಸೂರ್ಯ ಪ್ರಕಾಶ ಪ್ರಜ್ವಲನಾದ ಜಮದಗ್ನಿ ಮನೆಯ ಸಂಭೂತ ಓಹೋ ಭಾರ್ಗವ ರಾಮ. ರಾಮ, ಇಂದು ರಾಯರ ನಾಣ್ಯ ಗಂಡುಗಲ್ಲಿ ಎಂದು ಮಂಡೆ ಎತ್ತಿ ಅಂಟಲಿದವರ ಮಹಾ ದುರ್ವನಾದ ಕಾರ್ತವೀರಾರ್ಜುನನ ಸಂಹಾರಕ್ಕಾಗಿ ಚಕ್ರವಂಬೇದರ ಈ ಮಹದೇವನ ಇಂಥ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ನಿನ್ನ ಕಾರ್ಯದಾವುದು ಎಲ್ಲ ಮುಂದೆ ಬಿತ್ತರಿಸು, ಇಲ್ಲವೇ ಇಲ್ಲಿಂದ ಹೊರಟಬೇಕು ಎಂದು ನಾಳೆ ಪರಿಗಣೆ. ಭಾರ್ಗವ, ಸ್ತ್ರೀಯರೇ, ರಾಮ, ಮೇನಕ, ನಾನು ಇಲ್ಲಿಗೆ ಬಂದ ಕಾರಣವನ್ನು ಕೇಳಿದೆಯಾ? ಹೌದು ಸ್ತ್ರೀಯರೇ, ಹೇಳಿದರೆ ನೆರವೇರಿಸಿಕೊಡುವೆಯಾ? ನೆರವೇರಿಸಿಕೊಡುವ ಕಾರ್ಯವಾದರೂ ನೆರವೇರಿಸಿಕೊಡುವ ಸ್ತ್ರೀಯರೇ, ಅದು ನಿನ್ನಿಂದ ಆಗುವ ಕಾರ್ಯ. ನನ್ನಿಂದ ಆಗುವ ಕಾರ್ಯವಾದರೂ ನೆರವೇರಿಸಿಕೊಡುವನು ಸ್ತ್ರೀಯರೇ. ಹೌದೇ? ಹೌದು ಸ್ತ್ರೀಯರೇ. ಹಾಗಾದರೆ ಹೇಳಲೆ. ಹೇಳು ಸ್ತ್ರೀಯರೇ. ರಾಮ ಬಂದು ಕೇಳ್ತೀನಿ, ಇಲ್ಲ ಅಂದ್ರೆ ರಾಮ ಬಂದು ಕೇಳ್ತೀನಿ, ಮನಸ್ಸಿನ ರಾಮ, ಸ್ತ್ರೀಯರೇ, ಅರ್ಥ ಮಾಡಲಿಲ್ಲ ಸ್ತ್ರೀಯರೇ. ಅರ್ಥ ಮಾಡಿಕೋ. ಅದು ಅರ್ಥವಾಗುವುದಿಲ್ಲ ಸ್ತ್ರೀಯರೇ. ರಾಮ ಬಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡಿ